ಹೇಳಿ ರವಿ. ಬಂಗಾರಿ, ನಂಗೆ ಅನ್ಸುತ್ತೆ ನಿಂಗೆ ಮಾಡೋಕ್ಕೆ ಕೆಲಸ ಇಲ್ಲದೆ ಅವಳನ್ನ ಮನೆಗೆ ಕರ್ಕೊಂಡು ಬಂದು ಇಲ್ಲೊಂದು ಬೇಬಿ ಕೇರ್ ಓಪನ್ ಮಾಡ್ಕೊಂಡು ಕೂತಿದ್ಯಾ ಅಂತ. ಏನ್ ನಿನ್ ಮಾತಿನ ಅರ್ಥ? ಮತ್ತಿನ್ನೇನು ಬಂಗಾರಿ, ಬೆಳಗ್ಗಿಂದ ರಾತ್ರಿವರೆಗೂ ಅದು ತಿನ್ನು ಇದು ತಿನ್ನು ಅಂತ ಅವಳೆ ಚಾಕ್ರಿ ಮಾಡ್ಕೊಂಡು ಕೂತಿರ್ತೀಯ. ನಮಗೆ ಅವಳು ಬೇಕಿರೋದು 18 ವರ್ಷ ಆದಮೇಲೆ. ಈಗಲೇ ಅವಳು ಯಾಕೆ ನರ್ಸ್ ಕೆಲಸ ಮಾಡಬೇಕು? ನಂಗೆ ಯಾಕೋ ಇದು ಚೂರು ಇಷ್ಟ ಆಗ್ತಿಲ್ಲ. ಏನ್ ಹೇಳ್ತಿದ್ಯಾ ರವಿ? ನೀನ್ ಬೇಡ ಅಂದಿದ ತಕ್ಷಣ ಅವಳನ್ನ ಬಿಟ್ಬಿಡೋದಕ್ಕಾಗತ್ತಾ? ಅವಳು ನನ್ನ ಅಣ್ಣನ ಮಗಳು. ನಿನ್ ತರ ಯಾವಾಗ್ಲೂ ಆಸ್ತಿ ಆಸ್ತಿ ಅಂತ ಹೇಳ್ಕೊಂಡು ಕೂತ್ಕೊಳಕ್ ಆಗಲ್ಲ ರವಿ. ಆಸ್ತಿ ಒಂದೇ ಮುಖ್ಯ ಅಲ್ಲ, ಮಗುನು ಮುಖ್ಯ. ನಾನೇನಾದ್ರೂ ಖುಷಿನ ಇವಾಗ ಭಾವನಾ ಹತ್ರ ಕಳ್ಸಿದ್ರೆ ಅವಳು ಮತ್ತೆ ವಾಪಸ್ ಕಳಿಸ್ತಾಳೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ನೋಡು, ಖುಷಿ ನನ್ನ ಅಣ್ಣನ ಮಗಳು, ಅವಳು ನನ್ನ ಹತ್ರನೇ ಇರಬೇಕು. ಬಂಗಾರಿ, ಒಂದು ಲೆಕ್ಕದಲ್ಲಿ ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾವೀಗ ಮಗುನ ಭಾವನ ಹತ್ರ ಬಿಟ್ಟರೆ ಅವಳಿಗೆ 18 ವರ್ಷ ಆಗಿ ಆಸ್ತಿ ಹಕ್ಕು ಅವಳಿಗೆ ಬಂದಮೇಲೆ ಇವಳು ನಮ್ಮ ಹತ್ರ ಬರ್ತಾಳ. ಇವಳನ್ನ ಈಗಲಿಂದನೇ ಪಳಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನೀನು ಹೇಳ್ತಾ ಇರೋದು ಸರಿ ಬಂಗಾರಿ. ಅವಳು ನಮ್ಮ ಹತ್ರನೇ ಇರಬೇಕು, ಚೆನ್ನಾಗಿ ನೋಡ್ಕೋಬೇಕು ಅವಳನ್ನ. ಸದ್ಯ ಇವಾಗ್ಲಾದ್ರೂ ಅರ್ಥ ಆಯ್ತಲ್ಲ. ಬಂಗಾರಿ, ಈಗ ನೀನು ಅವಳು ಸೇವೆ ಮಾಡು. ಈ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬಂದಮೇಲೆ ಅವಳು ನಮ್ಮ ಚಾಕ್ರಿ ಮಾಡ್ಕೊಂಡು ಬಿದ್ದಿರಬೇಕು. ಹಾಗೆ ಮಾಡ್ತೀನಿ. ನಮ್ಮ ಕಾರ್ದ ಮುದ್ದೆಲ್ದು ಬೂರ್ದಿಪ್ಪು. ಹೇಳಿ ಡಾಕ್ಟ್ರೆ. ಹಲೋ ಜಯಂತ್ ಅವರೇ, ನೀವು ಇಮಿಡಿಯೇಟಾಗಿ ಆಸ್ಪತ್ರೆಗೆ ಬನ್ನಿ. ಜೊತೆಗೆ ನಿಮ್ಮ ಮನೆಯವರನ್ನು ಕರ್ಕೊಂಡು ಬನ್ನಿ. ಯಾಕೆ ಡಾಕ್ಟ್ರೆ? ಅಚ್ಚಿಗೇನಾದ್ರು ಪ್ರಜ್ಞೆ ಬಂತಾ ಅಥವಾ ಇಸ್ ಎನಿಥಿಂಗ್ ಸೀರಿಯಸ್? ನೋಡಿ, ನೀವು ಇಲ್ಲಿಗೆ ಬಂದರೆ ಎಲ್ಲ ಗೊತ್ತಾಗುತ್ತೆ. ಪ್ಲೀಸ್ ಬೇಗ ಬನ್ನಿ. ಅಲ್ಲ ಡಾಕ್ಟ್ರೆ, ನೀವು ಹೀಗೆ ಹೇಳಿದ್ರೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ನಮ್ಮ ಮನೆಯವ್ರಿಗೆ ಏನಂತ ಹೇಳಿ ಕರ್ಕೊಂಬರಕ್ಕಾಗುತ್ತೆ? ಹೇಳ್ತಿದ್ದೀನಲ್ಲ, ಈಗ ಫೋನಲ್ಲಿ ಅದೆಲ್ಲ ಹೇಳಿದ್ರೆ ತಪ್ಪಾಗುತ್ತೆ. ನೀವು ಇಲ್ಲಿಗೆ ಬಂದರೆ ಎಲ್ಲ ಗೊತ್ತಾಗುತ್ತೆ. ಬೇಗ ಬನ್ನಿ. ಅಲ್ಲ ಡಾಕ್ಟರ್, ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಡಾಕ್ಟ್ರ್ ಈಗ ತಾನೇ ಫೋನ್ ಮಾಡಿ ಅರ್ಜೆಂಟಾಗಿ ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹೌದಾ? ಏನಂತ ವಿಷಯ? ಅದನ್ನ ಮನುಷ್ಯ ಹೇಳ್ತಾನೆ ಇಲ್ಲ ಚಿನ್ನು ಮರಿ. ನೀವು ಇಲ್ಲಿ ಬನ್ನಿ, ಇಲ್ಲಿಗೆ ಬಂದ್ಮೇಲೆ ಎಲ್ಲ ಅರ್ಥ ಆಗುತ್ತೆ ಅಂತಿದ್ದಾರೆ. ಅವ್ರು ಇಷ್ಟು ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ ಅಂದರೆ ಹಬ್ಬಕ್ಕೆ ಪ್ರಜ್ಞೆ ಬಂದಿದೆ ಅಂತ ಅನಿಸುತ್ತೆ. ತಡ ಮಾಡೋದು ಬೇಡ ಅಳಿಯಂದ್ರೆ ಬನ್ನಿ, ಎಲ್ಲ ಈಗಲೇ ಹೊರಡೋಣ. ಅಲ್ಲ ಮಾವ, ಈಗೆಲ್ಲ ಒಟ್ಟಿಗೆ ಹೋಗಿ ನಿಮ್ಗೆಲ್ಲರಿಗೂ ಗಾಬರಿ ಆಗೋದಕ್ಕಿಂತ ನಾನು ಹೋಗಿ ನೋಡಿ ವಿಷಯ ತಿಳಿಸ್ಲಾ? ಇಲ್ಲ ಅಳಿಯಂದ್ರೆ, ನಾನು ಹಬ್ಬದ ನೋಡಲೇಬೇಕು. ನನ್ನ ಮನಸ್ಸು ತಡಿತಾ ಇಲ್ಲ. ನೆನ್ನೆ ನಾನು ನೋಡಿದಾಗ ಅವರು ಏನೋ ಹೇಳಬೇಕು ಅಂತ ಚಡ್ಪಡಿಸ್ತಾ ಇದ್ರು. ಇವತ್ತು ಅವ್ರ ಪ್ರಜ್ಞೆ ಬಂದಿದ್ರೆ ಅದೇನು ಅಂತ ನಾವು ತಿಳ್ಕೊಳ್ಳೇಬೇಕು. ಬನ್ನಿ, ತಡ ಮಾಡೋದು ಬೇಡ. ಹೌದು ರೀ, ಎಲ್ಲರೂ ಒಟ್ಟಿಗೆ ಹೋಗೋದೇ ಒಳ್ಳೇದು. ನಿಮ್ಗೇನಾದ್ರೂ ಕೆಲಸ ಇದ್ರೆ ನೀವು ಮುಗಿಸ್ಕೊಳ್ಳಿ, ನಾವು ಹೋಗಿರ್ತೀವಿ. ಚಿನ್ನು ಮರಿ, ಈಗ ಅಜ್ಜಿ ನೋಡೋದಕ್ಕಿಂತ ದೊಡ್ಡ ಕೆಲಸ ಏನಿದೆ ಹೇಳಿ? ಹೋಗೋಣ, ತಡ ಮಾಡೋದು ಬೇಡ. ಬನ್ನಿ ಪ್ಲೀಸ್. ಅವ್ವ, ಸುಬ್ಬಣ್ಣ ಬಂದವ್ರೆ. ಅಮ್ಮ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಕಣಪ್ಪ, ಸಂದಾಕಿದ್ದೀನಿ. ನೀವ್ ಸಂದಾಕಿದ್ದೀರೇ? ಹಾ, ಚೆನ್ನಾಗಿದ್ದೀನಿ. ಏನ್ ಹೇಳಿ? ಟೀನಾ? ಏನು ಬೇಡ, ನೀರು ತಗೊಂಬ. ಸುಮ್ಮನೆ ತೊಂದರೆ ಆಗುತ್ತೆ, ಬೇಡ, ನೀರು ಸಾಕು.
ಶ್ರಾವಣಿ ಮೇಡಮ್ ಅವ್ರ ಮದ್ವೆ ಮತ್ತೆ ಸುಬ್ಬು ಅಣ್ಣನ್ ತಂಗಿ ಮದ್ವೆ ಜವಾಬ್ದಾರಿ ಎಲ್ಲ ಸುಬ್ಬು ಅಣ್ಣನೇ ಹೊತ್ಕೊಂಡವ್ರಂತೆ. ಹೌದಾ? ಒಳ್ಳೇದಾಗ್ಲಿ ಮಗ. ನೀವು ಮಾತ್ರ ಇವರಿಬ್ರ ಜೊತೆ ಮದ್ವೆಗೆ ಬರ್ಲೇಬೇಕು. ಇನ್ವಿಟೇಷನ್ ಕೊಡಕ್ ನಾನು ಬರ್ತೀನಿ. ಅಕಸ್ಮಾತ್ ನೀವೇನಾದ್ರೂ ಬಂದಿಲ್ಲ ಅಂದ್ರೆ ನನ್ ಕೋಪ ಬರುತ್ತಪ್ಪ. ಏ ಇಲ್ಲ ಕಣ್ಮಗ, ನೀನ್ ಬಂದು ಇಷ್ಟೊಂದು ಕರೀತಾ ಇದೀಯ ಅಂದ್ಮೇಲೆ ನಾವೆಲ್ಲರೂ ಬರ್ತೀವಿ ಕಣಪ್ಪ. ವೆಂಕಿ ಅವರೇ, ನೀವ್ ಹೇಳ್ದಂಗೆ ನಾನು ನಿಮ್ ಮನೆಗೆ ಬಂದಿದ್ದೀನಿ. ಈಗ ಹೊರಡ್ಲಾ? ಏನೇ ಬೇಕಿದ್ರು ಸಂಕೋಚ ಇಲ್ಲದೆ ನನ್ನ ಕೇಳಿ, ಒಂದು ಫೋನ್ ಮಾಡಿ ಸಾಕು. ಅಮ್ಮ ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ ಮಗ, ಒಳ್ಳೇದಾಗ್ಲಿ. ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗನಿಗೆ ಆದಷ್ಟು ಬೇಗ ಮದ್ವೆ ಆಗ್ಲಿ. ನಿನ್ನಂತ ಒಳ್ಳೆ ಮನ್ಸಿರೋಂತ ಹುಡುಗಿನೇ ಸಿಗ್ಲಿ ನಿನಗೆ. ಸರಿ ಅಮ್ಮ, ಬರ್ತೀನಿ. ಹ. ವೆಂಕಿ, ಸುಬ್ಬು ಅಣ್ಣ ಮಿನಿಸ್ಟ್ರು ಮನೇಲಿ ಕೆಲಸ ಮಾಡ್ತಾ ಇದ್ರು. ಒಂಚೂರು ದುರಹಂಕಾರ ಅನ್ನೋದೇ ಇಲ್ಲ ನೋಡು. ಸರಳವಾಗೇ ಇರ್ತಾರೆ. ಮಾತಾಡೋಗೂ ಅಷ್ಟೇ ನಿನ್ ತರನೇ ನಗ್ನಕ್ಕೊಂಡ್ ಮಾತಾಡ್ತಾ ಇರ್ತಾರೆ. ನೀನು ಮಾತಾಡ್ದಿರ ಮನ್ಸ್ ಗೆಲ್ತೀಯ, ಸುಬ್ಬು ಅಣ್ಣ ಮಾತಾಡಿ ಮನ್ಸ್ ಗೆಲ್ತಾರೆ.